ಶ್ರೀ ಮಸೋಬಾಚ ಚಾಂಗ್ಬಲ ನಮ್ಮ ಮರಾಠ ಸಮುದಾಯದ ಸ್ಥಾನೀಯ ಆರಾಧ್ಯ ದೈವ ಶ್ರೀ ಮಸೋಬಾ ದೇವರನ್ನು ಭಕ್ತಿಯಿಂದ ಸ್ಮರಿಸಿ ಈ ಮಸೋಬಾ ದೇವರ ಜಾತ್ರೆ, ಇದರ ಮಹೋತ್ಸವ, ಅನ್ನ ಸಂತರ್ಪಣೆ ಕಾರ್ಯಕ್ರಮ ಸೂರ್ಯವಂಶಿ ಕುಟುಂಬ ಬಹುಕಾಲದಿಂದಲೂ ಅಂದರೆ ಸುಮಾರು 100 ವರ್ಷಗಳ ಮೇಲೆ ಇತಿಹಾಸ ಇರುವಂಥ ಈ ಒಂದು ಪೂಜೆ ಸಮಾರಂಭವನ್ನು ನಾವು ಮಾಡ್ಕೊತ ಬರ್ತಾ ಇದ್ದೇವೆ. ಶ್ರೀ ಮಸೋಬಾ ದೇವರು ನಮ್ಮ ಮರಾಠ ಸಮುದಾಯದ ಮತ್ತು ಈ ಬಣಗಾರದಲ್ಲಿಯ ಬಿಜಾಪುರ ನಗರದ ಸುತ್ತಮುತ್ತಲಿನ ಜನರ ಆರಾಧ್ಯ ದೈವವಾಗಿ ಅವರನ್ನು ನಾವು ವಿಜೃಂಭಣೆಯಿಂದ ಪೂಜೆ ಮಾಡ್ತಾ ನಾವು ಇಲ್ಲಿ ಬಂದಿದ್ದೇವೆ. ಈ ನಿಮಗೆಲ್ಲ ತಿಳಿದಿರುವಂತೆ ಮಸೋಬಾ ದೇವರ ಜಾತ್ರೆಯನ್ನು ನಾವು ಅತಿ ವಿಜೃಂಭಣೆಯಿಂದ ಸಮಾಜದ ಎಲ್ಲ ಕಾರ್ಯಕರ್ತರನ್ನು ತೆಗೆದುಕೊಂಡು ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ಇಡೀ ವಿಜಯಪುರ ನಗರದ ಜನತೆ ಭಕ್ತಿ ಭಾವದಿಂದ ಅವರು ತಮ್ಮ ತನುಮನದಿಂದ ಈ ಜಾತ್ರಾ ಮಹೋತ್ಸವಕ್ಕೆ ಸಹಾಯ ಮಾಡ್ತಾ ಇದ್ದಾರೆ. ಕೆಲವರು ಅನ್ನವನ್ನು ದಾನ ಮಾಡಿ ಮತ್ತು ಸಾಕಷ್ಟು ಆಹಾರ ಪದಾರ್ಥಗಳನ್ನು ಅವರು ಪೂಜಾ ಸಮಾರಂಭಕ್ಕೆ ಅನ್ನ ಸಂತರ್ಪಣೆಗೆ ದಾನ ಮಾಡುತ್ತಿದ್ದಾರೆ. ಅದೆಷ್ಟೋ ಜನ ಅವರು ಬಿಜಾಪುರದ ಜನತೆ ಈ ಸಮಾರಂಭಕ್ಕೆ ಸಾಕಷ್ಟು ಹಣದ ಸಹಾಯವನ್ನು ಮತ್ತು ಇತರ ದೇಣಿಗೆಗಳನ್ನು ಅವರು ನೀಡಿ ಈ ಮಹೋತ್ಸವದಲ್ಲಿ ಶ್ರದ್ಧಾಭಕ್ತಿಯಿಂದ ಅವರು ಪಾಲ್ಗೊಳ್ತಾ ಇದ್ದಾರೆ. ಮತ್ತು ಈ ಪರಂಪರೆಯನ್ನು ಸೂರ್ಯವಂಶಿ ಕುಟುಂಬ ಅಷ್ಟೇ ಬಿಜಾಪುರದ ಜನತೆ, ಬಣಗಾರದಲ್ಲಿಯ ಜನತೆ, ಸಮಸ್ತ ಮರಾಠ ಸಮುದಾಯದ ಜನರೊಂದಿಗೆ ಕೂಡಿಕೊಂಡು ಈ ಜಾತ್ರೆಯನ್ನು 2 ದಿನ ಬುಧವಾರ ಪ್ರತಿ ವರ್ಷ ಬುಧವಾರ ಮತ್ತು ಅದರ ಮರುದಿನ ಗುರುವಾರ 2 ದಿವಸ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ಬುಧವಾರ ದಿವಸ ಪಲ್ಲಕ್ಕಿ ಕಾರ್ಯಕ್ರಮವನ್ನು ಅತಿ ವಿಜೃಂಭಣೆಯಿಂದ ಸಹಕಾರ ಸಂಘ ಸಂಸ್ಥೆಗಳ ನೆರವಿನಿಂದ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ಮತ್ತು ಈ ಪಲ್ಲಕ್ಕಿಯನ್ನು, ಇದು ವಿಶೇಷವಾದ ಪಲ್ಲಕ್ಕಿಯನ್ನು ನಮ್ಮ ಕಾರ್ಯಕರ್ತರು, ಮರಾಠ ಸಮುದಾಯದವರು ಮತ್ತು ಸೂರ್ಯವಂಶಿ ಕುಟುಂಬದವರು ವಿಶೇಷವಾದ ಪಲ್ಲಕ್ಕಿಯನ್ನು ನಮ್ಮ ಶ್ರೀ ಮಸೋಬಾ ದೇವರ ಮೂರ್ತಿಯನ್ನು ಅದರಲ್ಲಿ ಇರಿಸಿಕೊಂಡು ಬಿಜಾಪುರದ ಸುತ್ತೆಲ್ಲ ಅತಿ ವಿಜೃಂಭಣೆಯಿಂದ ತಿರುಗಾಡಿಸಿ ಮತ್ತೆ ಅದೇ ಸ್ಥಾನಕ್ಕೆ ತಂದು ಪೂಜೆ ಮಾಡುತ್ತೇವೆ. ಮತ್ತು ವನಿತೆಯರಿಗಾಗಿ ಉಡಿ ತುಂಬುವ ಕಾರ್ಯಕ್ರಮವನ್ನು ಸಮಸ್ತ ಬಿಜಾಪುರ ನಗರದ ಮಹಿಳಾ ಸಂಘವನ್ನು ನಾವು ಇಲ್ಲಿ ಮಾಡುತ್ತೇವೆ. ಕುಂಭದೊಂದಿಗೆ 100 ಮಹಿಳೆಯರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅತಿ ವಿಜೃಂಭಣೆಯಿಂದ ಅವರು ಇದರಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಮತ್ತು ಜಾತ್ರೆಯ ಮರುದಿವಸ ಸುಮಾರು 3000ರಿಂದ 4000 ಭಕ್ತರು ಮಸೋಬಾ ದೇವರ ಅನ್ನ ಸಂತರ್ಪಣೆಗೆ ಇಲ್ಲಿ ಬರುತ್ತಾರೆ. ಮರಾಠ ಸಮುದಾಯದ ಮತ್ತು ಬಣಗಾರ ಸಮುದಾಯದ ಎಲ್ಲ ಭಕ್ತರು, ಕಾರ್ಯಕರ್ತರು ಸೇರಿಕೊಂಡು ಈ 3,500-4,000 ಬರುವಂಥ ಭಕ್ತರಿಗೆ ಅನ್ನ ಸಂತರ್ಪಣೆಯನ್ನು ಇಡೀ ದಿವಸ ಗುರುವಾರ ದಿವಸ ಮಾಡಿಕೊಂಡು ವಾಡಿಕೆಯನ್ನು ಮಾಡಿಕೊಂಡು ಬರುತ್ತಿರುವುದು ಇದು ಸಂತೋಷದ ಸಂಗತಿ. ಮಧ್ಯಾಹ್ನ ಪ್ರಾರಂಭವಾದಂಥ ಅನ್ನ ಸಂತರ್ಪಣೆ ಸಂಜೆ ಮುಗಿಯುವವರೆಗೂ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇದು ನಮ್ಮ ವಿಜಾಪುರ ಸುತ್ತ ಅಷ್ಟೇ ಅಲ್ಲ, ಕರ್ನಾಟಕ ರಾಜ್ಯಾದ್ಯಂತ, ಮಹಾರಾಷ್ಟ್ರ ರಾಜ್ಯಾದ್ಯಂತ ಇದರ ಮಸೋಬಾ ದೇವರ ಜಾತ್ರೆ, ಇದರ ಮಹೋತ್ಸವ, ಈ ಕಾರ್ಯಕ್ರಮದ ಬಗ್ಗೆ ಶ್ರದ್ಧಾಭಕ್ತಿ ಏನು ಬೆಳೀತಾ ಇದೆ. ಇದು ವರ್ಷದಿಂದ ವರ್ಷಕ್ಕೆ ನಮಗೆ ಅಚ್ಚರಿಯಾಗುವಷ್ಟು ಅಧ್ಯಕ್ಷರಿಗೆ ಮತ್ತು ಉಪಾಧ್ಯಕ್ಷರಿಗೆ ಮತ್ತು ಕಾರ್ಯಕರ್ತರಿಗೆ ಇದನ್ನು ಪ್ರಾರಂಭ ಮಾಡಿದಂಥ ಎಲ್ಲರಿಗೂ ಅಚ್ಚರಿಯನ್ನು ಉಂಟು ಮಾಡುವಷ್ಟು ಮಸೋಬಾ ದೇವರು ಬೆಳೆದಿದ್ದಾನೆ. ಈಗ ಮಸೋಬಾ ದೇವರ ಜಾತ್ರೆಗೆ ಜನರು ನಮಗೆ ಯಾಕೆ ಕರೀಲಿಲ್ಲ ಅನ್ನುವಷ್ಟರ ಮಟ್ಟಿಗೆ ಅವರು ಬಿಜಾಪುರದಲ್ಲಿ ಪ್ರಸಿದ್ಧಿಯನ್ನು ಪಡೆದಿದ್ದಾನೆ. ಅದೆಲ್ಲ ಶ್ರೀ ಮಸೋಬಾ ದೇವರ ಜಾತ್ರೆ ಕೃಪಾ, ಮಸೋಬಾ ದೇವರ ಕೃಪೆ. ನಮ್ಮ ಸೂರ್ಯವಂಶಿ ಕುಟುಂಬಕ್ಕೆ, ಈ ಸಮಸ್ತ ನಮ್ಮ ಮರಾಠ ಕುಟುಂಬಕ್ಕೆ ಅಷ್ಟೇ ಅಲ್ಲ, ಇಡೀ ವಿಜಾಪುರ ಜನತೆಗೆ ಇದೊಂದು ಮಸೋಬಾ ದೇವರ ಜಾತ್ರೆ ಮಹೋತ್ಸವ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅವರಿಗೆ ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲ ಮರಾಠ ಸಮುದಾಯದ ಆಡಳಿತ ಮಂಡಳಿಯ ಕಾರ್ಯಕರ್ತರು, ಸಮಸ್ತ ಮರಾಠ ಜನತೆ, ಬಣಗಾರ ಜನತೆ, ವಿಜಾಪುರದ ಜನತೆ ಅವರನ್ನು ಯಾವತ್ತೂ ಪ್ರಾಂಜಲ ಮನಸ್ಸಿನಿಂದ ನಾವು ಸ್ಮರಿಸಿ ಈ ಜಾತ್ರೆಯನ್ನು ಪ್ರತಿ ವರ್ಷದಿಂದಲೂ ಬಹುಕಾಲದಿಂದ ನಡೆದುಕೊಂಡು ಬಂದಂಥ ಈ ಪರಿಸ್ಥಿತಿಯನ್ನು ಇನ್ನೂ ಮುಂದುವರಿಸಿಕೊಂಡು ಹೋಗಬೇಕನ್ನುವಂಥ ಅಭಿಲಾಷೆಯೊಂದಿಗೆ ನಾವು ಇದನ್ನು ಮಾಡ್ತೇವೆ. ವರ್ಷವೂ ಕಾರ್ಯಕರ್ತರು, ಯುವ ಕಾರ್ಯಕರ್ತರು, ಹಿರಿಯರು ಎಲ್ಲರೂ ಕೂಡಿಕೊಂಡು ಮಹಿಳೆಯರು, ವನಿತೆಯರು, ವಯೋವೃದ್ಧರು ಸಹ ಸುಮಾರು 85-90 ವರ್ಷದ ವಯೋವೃದ್ಧರು ಸಹ ಈ ಜಾತ್ರೆಯಲ್ಲಿ ಅತಿ ವಿಜೃಂಭಣೆಯಿಂದ ಅವರು ಕೆಲಸ ಮಾಡ್ತಾ ಇದ್ದಾರೆ. ಇದೆಲ್ಲ ನೋಡಿದರೆ ನಾವು ನಮಗೆ ಎಲ್ಲ ಕಾರ್ಯಕರ್ತರಿಗೆ ಹುರು ಬರ್ತಾ ಇದೆ. ಈ ಮುಂದೆ ಬರುವಂಥ ವರ್ಷಗಳಲ್ಲಿ ಇನ್ನೂ ಹೆಚ್ಚಿನ ನಾವು ಈ ಜಾತ್ರೆಗೆ ಮೆರುಗನ್ನು ಕೊಟ್ಟು ಎಲ್ಲ ಇಡೀ ವಿಜಾಪುರ ಜನತೆಗೆ ಅಷ್ಟೇ ಅಲ್ಲ, ಸಾಕಷ್ಟು ರಾಜ್ಯದ ಜನತೆಗೆ, ಬರುವ ನೆರೆಯ ಮಹಾರಾಷ್ಟ್ರ ಜನತೆಗೂ ಇದನ್ನು ತಲುಪಿಸ್ಬೇಕನ್ನುವಂಥ ನಮ್ಮ ಗುರಿಯದ. ಮಸೋಬಾಕಿ ಮಸೋಬಾ ಚಲವನ